ಕೊನೆಗೂ ಮಂಡ್ಯ ಲೋಕ ಅಖಾಡಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅಂಬರೀಶ್ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ಮತ್ತೆ ಅಭಿಮಾನಿಗಳ ಬಳಿ ಸಮಯವನ್ನ ಕೇಳಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ 3 ದಿನಗಳ ಸಮಯಾವಕಾಶವನ್ನ ಕೇಳಿದ್ದಾರೆ. ಮಂಡ್ಯ ಜನರೇ ನಮ್ಮ ಶಕ್ತಿ, ಮಂಡ್ಯ ವಿಚಾರದಲ್ಲಿ ನಾನು ಸ್ವಾರ್ಥಿಯಾಗಿದ್ದೇನೆ, ನಾನು ಮಂಡ್ಯ ಬಿಟ್ಟು ಎಲ್ಗೂ ಹೋಗೋದಿಲ್ಲ ಅಂತ ಹೇಳಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬೇರೆ ಬದಲಾದ ಒಂದು ರೀತಿಯಲ್ಲಿ ಆಗಿದೆ. ಸೊ ಇದನ್ನ ನಾವು ಯಾವ ರೀತಿ ಈ ಸವಾಲನ್ನ ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಹಾಗಾಗಿ ಇದಷ್ಟು ಸುಲಭವಾಗಿ ತಗೊಳ್ಳುವಂತ ನಿರ್ಧಾರ ಏನಿರಲಿಲ್ಲ. ಯಾಕೆಂದ್ರೆ ಮೊನ್ನೆವರೆಗೂ ನಮಗೆ ಬಿಜೆಪಿ ಪಕ್ಷ ಆ ಸೀಟನ್ನ ಉಳಿಸ್ಕೊಳ್ಳುತ್ತೆ ಅನ್ನೋವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅವರೂ ಸಾಕಷ್ಟು ಪ್ರಯತ್ನ ಪಟ್ಟರು. ಆ ವಿಷಯ ನನಗೆ ಗೊತ್ತಿದೆ ಹೈಕಮಾಂಡ್ ಮೂಲಗಳಿಂದ. ಅವರೂ ಸಾಕಷ್ಟು ಮಂಡ್ಯ ಸೀಟ್ನ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯಾಸ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು, ನಮ್ಮ ಭವಿಷ್ಯ ಏನು, ನಮ್ಮನ್ನ ನಂಬ್ಕೊಂಡಿರೋ ಜನ, ನನಗೆ ಮೊದಲಿಂದಾನು ನಾನು ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸ್ದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ, ನನ್ನನ್ನು ನಂಬ್ಕೊಂಡು ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇನ್ನು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿ. ನಮ್ಮನ್ನ ನಂಬ್ಕೊಂಡು ನಾವು ಎಲ್ಲ ಬಿಟ್ಟು ಏನೇ ಬೆದರಿಕೆ ಬಂದ್ರೂ ಲೆಕ್ಕಿಸದೆ ನನ್ನ ಜೊತೆಲಿ ಇದ್ದವರೇ ಇವರೆಲ್ಲ. ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ನನಗಿದೆ. ಬಿಜೆಪಿ ಸೇರಿ ಬಂದಾರಲ್ಲ ಅವ್ರು ಹೇಳಕ್ಕೆ ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗ್ಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ್ಲೂ ನಿಮಗೆ ಪಕ್ಷ ನಮಗೆ ನೀವು ಸಹಕಾರ ಕೊಟ್ರೆ ನಿಮಗೆ ಪಕ್ಷದಲ್ಲಿ ತುಂಬಾ ಉಜ್ವಲ ಭವಿಷ್ಯ ಇದೆ, ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ಒಂದು ಐಡಿಯಾ ಹೈಕಮಾಂಡಿಂದಾನೇ ನಮಗೆ ಸಿಕ್ಕಿದೆ. ಹಾಗಾಗಿ ನೀವು ಯಾವುದಕ್ಕೆ ನೀವು ಕನ್ಸರ್ನ್ ಆಗೋಕೆ ಏನು ಇರೋದು ಬೇಕಾಗಿಲ್ಲ. ನಾವು ಎಲ್ಲವನ್ನೂ ನೋಡ್ಕೋತೀವಿ. ನಿಮ್ಮ ಕಾರ್ಯಕರ್ತರನ್ನು ನಾವು ಕೈ ಬಿಡೋವಂಥ ಪ್ರಶ್ನೆ ಇಲ್ಲ. ನಾನು ಮೊದಲಿನಿಂದನೂ JP ನಡ್ಡಾ ಅವ್ರನ್ನ ಭೇಟಿ ಆದಾಗ್ಲೂ ಅದನ್ನೇ ಹೇಳಿದೆ. ನನ್ನ ಭವಿಷ್ಯ ಏನೋ ನೀವು ನೋಡ್ಕೋತೀರಾ, ಏನೋ ಮಾಡ್ತೀರಾ, ನನ್ನ ಕಾರ್ಯಕರ್ತರು ಏನಾಗಬೇಕು, ನನ್ನ ನಂಬ್ಕೊಂಡಿರೋ ಒಂದು ಬೆಂಬಲಿಗರು ಅವ್ರಿಗೆಲ್ಲ ನಾನು ಏನು ಆನ್ಸರ್ ಕೊಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದೆ. ಅವ್ರೆಲ್ರಿಗೂ ನೀವೇನು ಹೇಳ್ತಿರೋ ಅದೇ ರೀತಿ ನಾವು ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಬಂದ್ರು. ಆದ್ರೂ ನಾನು ನನ್ನನ್ನು ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದು. ಇನ್ನು ಒಂದು 2-3 ದಿನಗಳಲ್ಲಿ 3ನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನ ನಾನು ಪ್ರಕಟಣೆ ಮಾಡ್ತೀನಿ. ಕಳೆದ ಬಾರಿ ತರ ಸ್ವಾಭಿಮಾನ ಹೋರಾಟ ಮಾಡುವಂತ ಸಂದರ್ಭ ಈಗಿಲ್ಲ. JDS ನವರು ಕೂಡ, ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಇದ್ದಾರೆ. ನಿಮ್ ಜೊತೆ ಬಂದು ಮಾತಾಡ್ತೇವೆ, ಸಹಕಾರ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಆ ಜಿದ್ದಿ ಈಗಿಲ್ಲ. ಹಾಗಾಗಿ ತೀರ್ಮಾನ ಏನಿರಬಹುದು ಅನ್ನುವಂತ ಒಂದು ಕುತೂಹಲ. ನೋಡಿ, ನನ್ನ ನಿರ್ಧಾರ ಅದು ಈ ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಅಥವಾ ಆ ಲೀಡರ್ಸ್ ಪರ ಇರಬೇಕಾ ಅನ್ನೋದ್ರ ಬೇಸ್ ಮಾಡಿ ನಾನು ನಿರ್ಧಾರ ಮಾಡೋದಿಲ್ಲ. ನನ್ನನ್ನ ನಂಬಿದ ಒಂದು ಬೆಂಬಲಿಗರು, ಸಪೋರ್ಟರ್ಸ್, ಅಭಿಮಾನಿಗಳು, ಅಂಬರೀಶ್ ಅವರ ಅಭಿಮಾನಿಗಳು, ಅವರ ಒಂದು ಭವಿಷ್ಯವನ್ನ ಉದ್ದೇಶದಲ್ಲಿ ಇಟ್ಕೊಂಡೇ ನಾನು ಯಾವುದೇ ಒಂದು ನಿರ್ಧಾರವನ್ನ ಮಾಡ್ತೀನಿ. ಹೌದು ಬಂದಿದೆ. ಕುಮಾರಸ್ವಾಮಿ ಅವರು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಅವರಿಗೆ ಭೇಟಿಗೆ ಅವಕಾಶ ಕೊಡ್ತೀರಾ? ಅವ್ರ ಜೊತೆ ಮಾತಾಡ್ತೀರಾ? ಅಲ್ಲ, ಇದಕ್ಕೆ ಆನ್ಸರ್ ನಿನ್ನೆನೆ ನಾನು ಕೊಟ್ಟಿದ್ದೆ. ಭೇಟಿ ಮಾಡೋಕೆ ನನಗೇನು ಆಕ್ಷೇಪ ಇಲ್ಲ. ನಾನು ಹೇಳಿದೆ, ಇದು ಅಂಬರೀಶ್ ಅವ್ರ ಮನೆ, ಇದು ಎಲ್ಲರಿಗೂ ಓಪನ್ ಹೌಸೇ. ಇದು ಯಾರು ಬೇಕಾದರೂ ಇಲ್ಲಿ ಬಂದು ಭೇಟಿ ಆಗ್ಬೋದು, ಮಾತಾಡ್ಬೋದು. ಅದರಲ್ಲೇನು ಆಕ್ಷೇಪ ಏನಿಲ್ಲ. ನಿಮ್ಮ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಮೈತ್ರಿ ಚುನಾವಣೆ ನಾನಿನ್ನು ಅವ್ರನ್ನ ಅಂದ್ರೆ ಈ ಒಂದು ವಾರದಲ್ಲಿ ಮಾತುಕತೆ ಏನೂ ಆಗಿಲ್ಲ ನಂದು ಪಕ್ಷದ ಲೀಡರ್ಸ್ ಜೊತೆಯಲ್ಲಿ. ಖಂಡಿತ ಇವತ್ತಿನ ಈ ಸಭೆಯ ಒಂದು
ಎಸೆನ್ಸು ನಾನು ಅವ್ರಿಗೆ ಹೇಳ್ತೀನಿ, ಈ ರೀತಿ ಆಗಿದೆ, ಈ ರೀತಿ ಅಭಿಪ್ರಾಯ ನನಗೆ ಬಂದಿದೆ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತಾನು ನಾನು ಕೇಳ್ತೀನಿ. ಇವತ್ತು ಮಳವಳ್ಳಿನಲ್ಲಿ ನರೇಂದ್ರ ಸ್ವಾಮಿ ಅವರು ಕಳೆದ ಬಾರಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ಈ ಬಾರಿ ತಟಸ್ಥರಾಗಿದೆ ಅಂತ ಪರೋಕ್ಷವಾಗಿ ನಿಮ್ಗೆ ಕಾಂಗ್ರೆಸ್ ಬೆಂಬಲ ಕೊಡಿ, ಇಲ್ಲ ತಟಸ್ಥವಾಗಿರಿ, ಜೆಡಿಎಸ್ ಬೆಂಬಲ ಕೊಡಬೇಡಿ ಅನ್ನೋ ಅರ್ಥದಲ್ಲಿ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ನಿರ್ಧಾರ ಈ ಪಕ್ಷಕ್ಕೋ ಆ ಪಕ್ಷಕ್ಕೋ ಅನುಕೂಲ ಆಗತ್ತಾ ಅನ್ನೋ ಯೋಚನೆ ಮಾಡಿ ನಾನು ಮಾಡೋದಿಲ್ಲ. ನನ್ನ ಜನ ಇದ್ದಾರೆ, ನನ್ನನ್ನು ನಂಬ್ಕೊಂಡಿರೋ ಜನತೆ ಅಲ್ಲಿದೆ, ನನಗೆ ಆಶೀರ್ವಾದ ಮಾಡಿರುವಂತ ನನ್ನ ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆ ಉದ್ದಕ್ಕೂ ಇದ್ದಾರೆ. ಅವರನ್ನ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಏನೇ ನಿರ್ಧಾರ ತಗೊಳ್ತೇನೆ. ಇದೆಲ್ಲ ಪ್ರಶ್ನೆಗಳಿಗೆ ನಿಮ್ಗೆ 3ನೇ ತಾರೀಕಿಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ಸಂಪರ್ಕ ಮಾಡಿದಾರಾ, ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ದಾರಾ, ಏನಾದ್ರು ಆಫರ್? ನೋಡಿ, ಇದು ಜನರಲಿ ನಾನು ಹೇಳಿದ್ರೆ ಅದೇನೋ ಬೇರೆ ತರ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಇದೆ. ಹೌದು, ಎಲ್ಲಾ ಪಕ್ಷಗಳಿಂದಾನೂ ನನಗೆ ಒಂದು ಫೋನ್ ಕಾಲ್ಸ್ ಬರ್ತಾ ಇದೆ, ಸಂಪರ್ಕ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಕ್ ಇಷ್ಟಪಡೋಣ. ಅಲ್ಲ, ಇದು ತುಂಬಾ ಒಂದು ಲಾಜಿಕ್ ಇಲ್ಲದೆ ಇರೋ ಒಂದು ಅಭಿಪ್ರಾಯ ಇದೆ. ಏನಕ್ಕೆ ಅಂದ್ರೆ, ಬಿಜೆಪಿ ಸೀಟ್ನ ಉಳಿಸ್ಕೊಂಡು ಆಗ ನನಗೆ ಸೀಟು ಸಿಕ್ಕಿಲ್ಲ ಅಂದ್ರೆ ಈ ಪ್ರಶ್ನೆ ಆವಾಗ ಉದ್ಭವ ಆಗ್ಬೇಕಿತ್ತು. ಅಲ್ಲಿ ಒಂದು ಮೈತ್ರಿ ಆಗಿರೋದ್ರಿಂದ ಆ ಬಿಜೆಪಿ ಸೀಟ್ ಅವ್ರಿಗೆ ಕೊಡಲಾಗಿದೆ ಅನ್ನುವಂಥ ವಿಷಯವನ್ನ ಅವರೇ, ರಾಧಾಮೋಹನ್ ಅವರೇ ಅವರು ಮೈಸೂರಲ್ಲಿ ಹೇಳಿದ್ರು. ಸೊ ಹಾಗಾಗಿ ಸೇರಿದೆ ಸೇರಿಲ್ಲ ಅನ್ನೋ ಇದು ಪ್ರಶ್ನೆನೇ ಇಲ್ಲಿ ಉದ್ಭವ ಬರಲ್ಲ. ಯಾಕಂದ್ರೆ ಹೈಕಮಾಂಡ್ ಮೊದಲಿಂದಲೂ ನಮ್ಗೆ ಅದೇ ಗೌರವದಿಂದ ನಡ್ಕೊಂಡಿದ್ದಾರೆ ಮೊದಲಿಂದಲೂ. ಅದರಲ್ಲಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಾವು ಓಪನ್ ಆಗಿ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರವನ್ನು ಮಾಡಿದ್ದೀನಿ. ಸೊ ಪಾರ್ಲಿಮೆಂಟ್ ಎಲ್ಲಾ ತರದ ಬಿಲ್ಗಳಿಗೆ ವೋಟಿಂಗ್ ವಿಷಯ ಬಂದಾಗ ನಾನು ಬಿಜೆಪಿ ಪರವಾಗಿ ನಾನು ಮಾಡಿದ್ದೀನಿ. ಇದು ಓಪನ್ ಆಗಿದೆ, ಇದರಲ್ಲಿ ಯಾವುದು ಸೀಕ್ರೆಟ್ ಏನಿಲ್ಲ. ಸೊ ಅದು ಎಲ್ಲವೂ ಅವರ ಗಮನದಲ್ಲಿ ಇದೆ. ಪಾರ್ಟಿ ಸೇರಿಲ್ಲ ಅನ್ನೋದು ಒಂದು ಯಾರಾದ್ರೂ ಹೇಳಿದ್ರೆ ಅದೊಂದು ಯಾವುದೋ ಒಂದು ಕುಂಟುನೆಪ ತರ ಅನ್ನಿಸ್ಬೇಕು, ಅದರಲ್ಲಿ ನಿಜ ಇಲ್ಲ. ನಾರಾಯಣಗೌಡರು ಮಾತಾಡಿದ್ದಾರೆ, ಗೊತ್ತಿದ್ರು ಕೂಡ ನಮ್ಗೆ ಹೇಳಿದ್ರೆ ನಾನೇ ಟಿಕೆಟ್ ಕೇಳ್ತಿದ್ದೆ ಬಿಜೆಪಿಯಿಂದ, ನಮ್ಗೊಂದು ಮಾತು ಹೇಳಲಿಲ್ಲ ಟಿಕೆಟ್ ಸಿಕ್ಕದೇ ಇರೋದ್ರ ಬಗ್ಗೆ ಅಂತ ನಾರಾಯಣಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಗಿಲ್ಲ. ನಾರಾಯಣಗೌಡರು ಹೇಳಿದ್ದಾರೆ, ನೀವು ದೆಹಲಿಯಲ್ಲಿ ಇದ್ದಾಗ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯ್ತು ನಿಮ್ಗೆ, ಅವಾಗಲೇ ನಮ್ಗೆ ಹೇಳಿದ್ರೆ ನಾನಾದ್ರೂ ಬಿಜೆಪಿಯಿಂದ ಟಿಕೆಟ್ ಕೇಳ್ತಿದ್ದೆ, ಅವಾಗ ನಾನಾದ್ರೂ ಕ್ಲೈಮ್ ಮಾಡ್ಕೊಳ್ತಿದ್ದೆ ಟಿಕೆಟ್ ಕೊಡಿ ಅಂತ, ನಿಮ್ಮ ಪರವಾಗಿ. ನಿಮ್ಗೆ ಇಲ್ಲ ಅಂದ್ರೆ ನಮಗಾದ್ರೂ ಕೊಡಿ ಅಂತ. ಅದು ನಮ್ಗೇನು ಹೇಳಲಿಲ್ಲ ಅವರು ಟಿಕೆಟ್ ಕೈತಪ್ಪಿದ ಬಗ್ಗೆ ಅಂತ ಅಸಮಾಧಾನ. ನಾರಾಯಣಗೌಡರಿಗೆ ಮೊದಲಿಂದಲೂ ಎಲ್ಲವೂ ಗೊತ್ತಿದೆ, ನಮ್ಮ ಜೊತೆಲಿ ಸಂಪರ್ಕದಲ್ಲೇ ಇದ್ರು ಮೊದಲಿಂದಲೂ. ಅವರು ಆವತ್ತಿನ ತೀರ್ಮಾನಕ್ಕೆ ಇವತ್ತಿನ ತೀರ್ಮಾನಕ್ಕೆ ತುಂಬ ಅವರು ಒಂಥರ ಬದಲಾವಣೆ ಆಗಿದೆ ಅವರಲ್ಲಿ. ಅವರು ಮೈಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರು ಮುಕ್ತವಾಗಿ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾರಾಯಣಗೌಡರಿಗೆ ಮೊದಲಿಂದಲೂ ನಮ್ಮ ಎಲ್ಲ ತೀರ್ಮಾನ, ಎಲ್ಲ ಒಂದು ನಡೆ, ಪ್ರತಿಯೊಂದು ಹೆಜ್ಜೆ ಅವ್ರಿಗೆ ಗೊತ್ತೇ ಇದೆ. ಆಗ ಬಿಜೆಪಿ ಅವರಿಂದ ಸಿಕ್ತಿದ್ದ ಬೆಂಬಲ ಈಗ ಸಿಕ್ತಿಲ್ವಲ್ಲ ಮೇಡಮ್, ಅವರ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಮಂಡ್ಯ ಬಿಜೆಪಿ ನಾಯಕರುಗಳು. ಮಂಡ್ಯ ಬಿಜೆಪಿ ನಾಯಕರಿಂದ ನಿಮಗೆ ಬೆಂಬಲ ಈಗ ಸಿಗ್ತಾ ಇಲ್ಲ ಟಿಕೆಟ್ ಕೈ ತಪ್ಪಿದ ನಂತರ, ಯಾಕೆ ಅಂತ? ನಿಮ್ಮ ಪರ ನಿಲ್ತಾ ಇಲ್ಲ ಈಗ ಅವರು? ಅಲ್ಲ, ಇದರಲ್ಲಿ ನನ್ನ ಪರ ನಿಲ್ತಾ ಇಲ್ಲ ಅನ್ನೋದಕ್ಕೆ ಏನು ನಾನೇನಾದ್ರೂ ಒಂದು ಕಡೆ ನಿಂತು ಅವ್ರು ಇನ್ನೊಂದು ಕಡೆ ನಿಂತಿದ್ದಾರೆ ಅಂದ್ರೆ ಈ ಪ್ರಶ್ನೆ ಆವಾಗ ನೀವು ಕೇಳಬೇಕು. ಇದಕ್ಕೆ ನನ್ಗೆ ಅರ್ಥನೇ ಆಗಿಲ್ಲ ಕ್ವೆಶ್ಚನ್. ನಿಮಗೆ ಟಿಕೆಟ್ ಸಿಗಬೇಕಾಗಿತ್ತು ಅಂತ ಬಲವಾಗಿ ಅವರು ಪ್ರತಿಪಾದನೆ ಮಾಡ್ತಾ ಇಲ್ಲ ಮಂಡ್ಯ ಬಿಜೆಪಿ ನಾಯಕರು. ನಿಮಗೆ ಟಿಕೆಟ್ ಸಿಕ್ಕಿಲ್ವಲ್ಲ, ಆ ವಿಚಾರವಾಗಿ ಯಾರು ರಿಯಾಕ್ಟ್ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಈಗ ಅಂತ. ನೋಡಿ, ನಾನ್ ಮೊದ್ಲಿಂದಲೂ ಬಿಜೆಪಿನ ಕೇಳಿದ್ದು ಸುಮಲತಾಗೆ ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ. ಬಿಜೆಪಿ ಆ ಸೀಟ್ನ ರಿಟೈನ್ ಮಾಡಿ ಅಂತಾನೆ ನಾನು ಕೇಳಿದ್ದು. ಪಕ್ಷವನ್ನ ನೀವು ಬೆಳೆಸಬೇಕು ಅನ್ನೋ ಉದ್ದೇಶ ಇದ್ರೆ ಮಂಡ್ಯದಲ್ಲಿ ಅಲ್ಲಿ ಬೇಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು ಬಿಜೆಪಿ ಸೀಟ್ನ ಇಟ್ಕೊಂಡು ಫೈಟ್ ಮಾಡಿದ್ರೆ ನಮಗೆ ಪಕ್ಷ ಬೆಳೆಸೋಕೆ ಒಂದು ಒಳ್ಳೆ ಅವಕಾಶ ಆಗತ್ತೆ ಅನ್ನೋಂಥ ಮಾತನ್ನು ಕೇಳಿದ್ದೀನಿ. ಅದನ್ನ ನಾನು ಅಥವಾ ನಾರಾಯಣಗೌಡರು ಇನ್ನೊಬ್ರು ಅನ್ನೋ ಪ್ರಶ್ನೆನೇ ಎರಡನೇದಲ್ವಾ. ಫಸ್ಟ್ ಅವ್ರ ಸೀಟು ಉಳಿಸ್ಕೊಂಡಿದ್ರೆ ಆವಾಗ ಈ ಪ್ರಶ್ನೆ ಉದ್ಭವ ಆಗ್ಬಿತ್ತು. 2019ರಲ್ಲಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಎಲೆಕ್ಷನ್ ಜೊತೆ ನಿಮ್ಮ ಇದಂತ ಸಚ್ಚಿದಾನಂದ್ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಮೇಡಮ್. ಸೊ ಇದನ್ನೆಲ್ಲ ಗಮನಿಸಿದಾಗ ಸುಮಲತಾ ಅವರು ಕೂಡ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥದ್ದೇ ಇದೆ ಮೇಡಮ್.
ನಾನು ಈ ಎಲ್ಲ ಪ್ರಶ್ನೆಗೆ ನಿಮ್ಗೆ ಒಂದು ಆನ್ಸರ್ ಸಿಗುತ್ತಲ್ವಾ? ಈ ಒಂದು 3ನೇ ತಾರೀಕಿಗೆ ನಾನು ಏನೇ ಇದ್ರು ಫಸ್ಟ್ ನನ್ನ ಜಿಲ್ಲೆಯಲ್ಲಿ ನಾನು ಹೇಳಬೇಕೆ ಹೊರತು ಇಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾವ ಪಕ್ಷಕ್ಕೂ ಹೋಗಬೇಡಿ, ಅವಾಗ ಗೌರವ ಇರುತ್ತೆ. ಓಕೆ, ಅಷ್ಟೇ ತಾನೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಎಷ್ಟು ಗಂಟೆಗೆ ಸಭೆ? ಬೆಂಬಲಿಗರ ಜೊತೆ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ. ಇಲ್ಲೂ ಕೂಡ ಯಾವುದೇ ಕ್ಲೂ ಅನ್ನ ಕೊಡ್ತಾ ಇಲ್ಲ. ಮಂಡ್ಯ ಜನರಿಗೋಸ್ಕರ ನನ್ನ ನಿರ್ಧಾರ, ಯಾಕಂದ್ರೆ ಇಷ್ಟು ದಿನಗಳ ಕಾಲ ನನ್ನ ಜೊತೆ ನಿಂತವರು ಮಂಡ್ಯದ ಜನ, ಹಾಗಾಗಿ ಅವರ ಮುಂದೆಯೇ ನನ್ನ ನಿರ್ಧಾರವನ್ನ ನಾನು ಪ್ರಕಟ ಮಾಡ್ತೀನಿ. ಯಾವುದೋ ಪಕ್ಷಕ್ಕೆ ಲಾಭ ಆಗಬೇಕು ಅಥವಾ ಇನ್ಯಾರಿಗೂ ನಷ್ಟ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲ. ಮಂಡ್ಯ ಜನ ಏನು ಹೇಳ್ತಾರೆ, ನನ್ನ ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು ಏನು ಹೇಳ್ತಾರೆ, ಅದರ ಮೇಲೆ ನಾನು ನಿರ್ಧಾರವನ್ನ ತೆಗೆದುಕೊಳ್ತೀನಿ. ಮಂಡ್ಯದ ಜನರ ಮುಂದೆ ಏಪ್ರಿಲ್ 3ನೇ ತಾರೀಕು ನನ್ನ ನಿರ್ಧಾರವನ್ನ ನಾನು ಪ್ರಕಟ ಮಾಡ್ತೀನಿ ಅನ್ನುವಂಥದ್ದನ್ನ ಸಂಸದೆ ಸುಮಲತಾ ಅಂಬರೀಷ್ ಹೇಳಿದ್ದಾರೆ. ಯಾವಾಗ ಮೈತ್ರಿ ಟಿಕೆಟ್ ಸುಮಲತಾ ಅಂಬರೀಷ್ ಅವರಿಗೆ ಮಿಸ್ ಆಯಿತು, ಅಲ್ಲಿವರೆಗೂ ಕೂಡ ಕೇಂದ್ರದ ಬಗ್ಗೆ, ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ, ಬಿಜೆಪಿ ಹೈಕಮಾಂಡ್ನ ಬಗ್ಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾತುಗಳನ್ನು ಆಡಿದಂಥವರೆಲ್ಲ ಸುಮಲತಾ ಅಂಬರೀಷ್ ಇವತ್ತು ಕೂಡ ಆಡಿಲ್ಲ. ಬಟ್ ಯಾವುದೋ ಒಂದು ಪಕ್ಷಕ್ಕೆ ನೆರವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ನಿರ್ಧಾರಗಳು ಇರೋದಿಲ್ಲ. ನನ್ನ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ಮಂಡ್ಯದ ಜನರ ಪರವಾಗಿ ನನ್ನ ನಿರ್ಧಾರ ಇರುತ್ತೆ ಅನ್ನುವಂಥ ಮಾತನ್ನ ಸುಮಲತಾ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.